ನಮ್ಮ ಮುಂದೆ ತಲೆಮಾರಿಗೆ ಮಕ್ಕಳಿಗೆ ಏನಾದರೂ ಬಿಟ್ಟು ಹೋಗುವಂಥದ್ದಿದ್ರೆ ಅದು ಪ್ರಕೃತಿ ಪರಿಸರ ಎರಡೇ. ನೆಲ ಜಲ ಭಾಷೆಗಾಗಿ, ಈ ನಾಡಿನ ಉಳಿವಿಗಾಗಿ ನಮ್ಮ ಅಮೂಲ್ಯವಾದಂಥ ಮತವನ್ನು ಪಡೆದಂಥ ಜನಪ್ರತಿನಿಧಿಗಳು ಇವತ್ತು ಅವರ ಸ್ವಾರ್ಥದ ಬದುಕಿಗೋಸ್ಕರ ಸ್ವಾಭಿಮಾನವನ್ನು ಬದಿಗೊತ್ತಿ ಕಾಡು ಅಂಚಿನಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡುವುದರ ಮೂಲಕ ಅದೇನು ಕಾನೂನಿದೆ, ಒಂದು ಕಬಿನಿ ಜಲಾಶಯದ ಹಿನ್ನೀರಿನಿಂದ ಎಷ್ಟು ಅಡಿ ದೂರ ಇರಬೇಕು, ಎಷ್ಟು ಮೀಟರ್ಗಳ ದೂರ ಇರಬೇಕು, ಅದನ್ನು ಮೀರಿ ಇವತ್ತು ರೆಸಾರ್ಟ್ಗಳು ಕಟ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಕೊಂಡು ರಾತ್ರಿ ಹೊತ್ತು ನಡಿಬಾರ್ದು ಘಟನೆಗಳು ಮಾಡಬಾರ್ದು ಕೆಲಸಗಳನ್ನ ಮಾಡ್ಕೊಂಡು ಬೀಜಗಳು ಹಾಕೊಂಡು ಈ ರೀತಿ ತೊಂದರೆ ಕೊಟ್ಟರೆ ಪ್ರಾಣಿಗಳು ಕಾಡಿಗೆ ಬರದೆ ಎಲ್ಲಿಗೆ ಹೋಗ್ತವೆ? ನಾವು ಸತತವಾಗಿ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಏನೋ ಒಂದು ಕಬಿನಿ ಜಲಾಶಯ ಉಳಿವಿಗಾಗಿ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗ ನಿರಂತರವಾಗಿ 2 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮಾನ್ಯ ಸುದ್ದಿವಂತ ಚಾನಲ್ ಮಾಧ್ಯಮಗಳ ಮೂಲಕ, ನಮ್ಮೆಲ್ಲ ಆತ್ಮೀಯ ಮಾಧ್ಯಮಗಳ ಮೂಲಕ ಇವತ್ತು ನಮ್ಮ ಪರವಾಗಿ ವಕೀಲರು, ಮೈಸೂರಿನಲ್ಲಿ ವಕೀಲರು ರವಿಕುಮಾರ್ ಅವರು ಧ್ವನಿ ಎತ್ತಿದ್ದಾರೆ. ರವಿಕುಮಾರ್ ಅವರು ಧ್ವನಿ ಎತ್ತಿರೋದು ಯಾರ ಪರ? ಕನ್ನಡ ಪರ ಹೋರಾಟಗಾರ ಪರ, ಕಬಿನಿ ಜಲಾಶಯದ ಪರ. ಕಬಿನಿ ಜಲಾಶಯ ಸುತ್ತ ಯಾರೆಲ್ಲ ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡಿದ್ರೆ ಇದ್ರ ಪರ. ಅವರು ನಮ್ಮ ಜೊತೆ ಕೈ ಜೋಡಿಸಿ ಧ್ವನಿ ಎತ್ತಿರೋರ್ನ ಇವತ್ತೇನು ಬಾರ್ ಕೌನ್ಸಿಲಿಂಗಿಂದ ಅವ್ರನ್ನ ಅಮಾನತು ಮಾಡ್ತಾರೆ ಅಂದರೆ ಇದು ಸಂವಿಧಾನಕ್ಕೆ ಮಾಡುವಂಥ ದ್ರೋಹ ಅಲ್ವಾ? ಈ ನಾಡಿನಲ್ಲಿ ನಾವು ನ್ಯಾಯಾಧೀಶರುಗಳು, ವಕೀಲರು ನಾವು ದೇವರು ಅಂತ ಭಾವಿಸಿದ್ವಿ. ನಾವು ಕಣ್ಣಿಗೆ ಕಾಣ್ತಿರೋ ದೇವ್ರಿಗೆ ಹೋಗಿ ನಾವು ಬೇಡ್ಕೊಳ್ಳೋದೇನು? ನಮ್ಮ ಪರ ನ್ಯಾಯ ಆಗಲಿ, ನಮಗೆ ಕಾನೂನು ಸಿಗಲಿ, ನಮಗೆ ನ್ಯಾಯ ಸಿಗಲಿ ಅಂತ ನ್ಯಾಯಾಧೀಶರುಗಳು ಇವತ್ತು ಒಬ್ಬ ಬಲಿಷ್ಠವಾದಂಥ ನಮ್ಮ ಹೋರಾಟಕ್ಕೆ ಕೈ ತೋರಿಸಿರ್ತಕ್ಕಂಥ ವಕೀಲರನ್ನ ಬಾರ್ ಕೌನ್ಸಿಲಿಂದ ಅವ್ರ ಅಮಾನತು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ನಮ್ಮ ನಾಡು, ನಮ್ಮ ಸಂವಿಧಾನ ಎತ್ತ ಸಾಗ್ತಾ ಇದೆ. ಅವರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ಈ ರೀಲ್ಸ್ ಮಾಡಿಸೋರನ್ನ ನಾವು ಖಂಡಿಸ್ತೀವಿ. ಅಲ್ಲಿ ರೀಲ್ಸ್ ನೆಪ ಮಾಡಿದ್ದಾರೆ. ರೀಲ್ಸ್ ಮಾಡೋ ಅಂಥವ್ರನ್ನ ನಾವು ಖಂಡಿಸ್ತೀವಿ. ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಯಾರೇ ಆಗಲಿ, ಸಂವಿಧಾನ ಪರವಾಗಿ ಧ್ವನಿ ಎತ್ತ ಅಂಥವ್ರು ಯಾರೇ ಆಗಲಿ, ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಜನ ವಿರೋಧಿ ಕೆಲಸ ಮಾಡೋರನ್ನ ನಾವು ವಿರೋಧ ಮಾಡ್ತೀವಿ. ಆದರೆ ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ರವಿಕುಮಾರ್ ಅವ್ರನ್ನ ಪದಚ್ಯುತಿಗೊಳಿಸಿರ್ತಕ್ಕಂಥದ್ದು, ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥ ದ್ರೋಹ ಇವತ್ತು ಪ್ರತಿಯೊಬ್ಬ ವಕೀಲರು ಅವ್ರ ಜೊತೆ ಕೈ ಜೋಡಿಸುವಂಥ ಸಂದರ್ಭದಲ್ಲಿ ಇವತ್ತು 100ಕ್ಕೊಬ್ರು ಪ್ರಾಮಾಣಿಕ ಪ್ರಶ್ನೆ ಮಾಡೋಂಥವ್ರು, ಈಚೆ ಬಂದು ಪ್ರಶ್ನೆ ಮಾಡೋಂಥವ್ರು 100ಕ್ಕೊಬ್ರು. ಅಂಥವ್ರನ್ನ ನಾವು ಬೆಂಬಲಿಸ್ತಿದ್ಮೇಲೆ ನಮ್ಮ ಮಕ್ಳಿಗೆ ಮಾಡುವಂಥ ದ್ರೋಹ, ಸಂವಿಧಾನಕ್ಕೆ ಮಾಡುವಂಥ ದ್ರೋಹ, ಇನ್ನು ಮುಂದೆ ಅಂಥ ಕೆಲಸ ಆಗಬಾರ್ದು. ನೀವು ನ್ಯಾಯ ಕೊಡ್ಸೋಕ್ಕೋಸ್ಕರ ತಾನೆ, ನೊಂದವ್ರು ನ್ಯಾಯ ಕೊಡ್ಸೋಕ್ಕೋಸ್ಕರ ತಾನೆ ನೀವು ವಕೀಲರ ವೃತ್ತಿ ಆಯ್ಕೆ ಮಾಡ್ಕೊಂಡಿರೋದು. ಅಂತ ವಕೀಲರ ವೃತ್ತಿಯಲ್ಲಿ ಒಬ್ರು ಬಲಿಷ್ಠವಾದಂಥವ್ರು ಒಂದು ಪರಿಸರ ಸಂರಕ್ಷಣೆಗೆ ನಿಂತವ್ರೆ ಅಂದರೆ ಅವ್ರು ಬೆಂಬಲವಾಗಿ ನಿಲ್ಬೇಕಾದಂಥ ಪ್ರಾಮಾಣಿಕ ವಕೀಲರಲ್ವ ನೀವೆಲ್ಲ? ಒಂದು ಸಂಸ್ಥೆ, ಆ ಸಂಸ್ಥೆಯವರು ಅವ್ರು ಬೆಂಬಲವಾಗಿ ನಿಲ್ಬೇಕು. ಅಂತ ಸಂದರ್ಭದಲ್ಲಿ ಅವ್ರನ್ನ ಅಮಾನತು ಮಾಡೋ ಅಂಥದ್ದು ಇದು ಅಕ್ಷಮ್ಯ ಅಪರಾಧ. ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಈ ಕಬಿನಿ ಜಲಾಶಯದ ಸಂರಕ್ಷಣೆ ಸಂಘಟನೆ ಜೊತೆ ನಿರಂತರವಾಗಿ ಬೆಂಬಲ ಕೊಡುವುದರ ಮೂಲಕ ಇಂಥ ಒಂದು ಸಂದೇಶಗಳನ್ನ ನಾವು ನಿರಾಕರಿಸ್ತೇವೆ.